ಕನ್ನಡ ಚಿತ್ರರಂಗ ಕಂಡ ಮೇರು ನಟಿ ಲೀಲಾವತಿ ಅವರು ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರು ಪಡೆದಿರುವಂತಹ ಪ್ರಶಸ್ತಿಗಳಿರಬಹುದು, ಕಲಾ ಸೇವೆಗೆ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಸರ್ಕಾರ ಅನ್ನುವಂಥದ್ದು ಒಂದು ಮನವಿಯನ್ನು ಇದೀಗ ಕನ್ನಡಿಗರು ಮಾಡ್ತಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಅವರು ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ವಿಡಿಯೋ ಮಾಡಿದ್ರಿ, ವೈರಲ್ ಕೂಡ ಆಗಿತ್ತು. ಅಂದರೆ ಲೀಲಾವತಿ ಅಮ್ಮನವರಿಗೆ ಪ್ರಶಸ್ತಿ ಬೇಕು, ಅದರಲ್ಲೂ ಕರ್ನಾಟಕ ರತ್ನ ಪ್ರಶಸ್ತಿ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಏನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿನೇ ಬೇಕು ಅನ್ನುವಂಥ ಒಂದು ಆಗ್ರಹ ಸರ್ಕಾರಕ್ಕೆ ಮಾಡ್ತಿದ್ದೀರಾ? ಖಂಡಿತವಾಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಪ್ರಥಮ ಬಾರಿಗೆ ಇಡೀ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೊಂದೇ, ಡಾಕ್ಟರ್ ಕುವೆಂಪು ಅವರು ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ಪ್ರಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಪುಣ್ಯಾತಮರು ಕುವೆಂಪು ಅವರು. ಅವ್ರಿಗೆ ಪ್ರಪ್ರಥಮ ಇಲ್ಲಿ ತನಕ 11 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತಾವು ಹೇಳಿದ್ರಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಲೀಲಾವತಿಯವರು ಬದುಕಿದ್ದಾಗ ಕೇಳಲಿಲ್ಲ, ಅವರ ಮರಣೋತ್ತರದ ನಂತರ ನೀವು ಕೇಳ್ತಾ ಇದ್ದೀರಂತ. ಖಂಡಿತವಾಗೂ ಯಾವುದೇ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಮರಣ ಹೊಂದ ಮೇಲೆ ಅವರ ಶಕ್ತಿ ಗೊತ್ತಾಗೋದು ಜನಕ್ಕೆ. ತಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಕೊಟ್ಟಿರೋರ ಬಗ್ಗೆ ನಾವು ಯಾರಿಗೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಟ್ಟಿದ್ದೀರಾ, ನಮಗೆ ತುಂಬ ಖುಷಿ. ಹಾಗೆ ಬಿ ಸರೋಜಾದೇವಿ ಅಭಿನಯ ಶಾರದೆ, ಆಕೆಗೂ ಕೊಟ್ಟಿದ್ದೀರಾ, ತುಂಬ ಸಂತೋಷ. ಹಾಗೆ ಡಾಕ್ಟರ್ ಎಂ ಲೀಲಾವತಿಯವ್ರಿಗೆ ನಾವು ಯಾತಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂದರೆ, ಸುಮಾರು 650 ಚಿತ್ರಗಳಿಗೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಅದೆಲ್ಲದಕ್ಕೂ ಮೀರಿ ಕನ್ನಡ ಚಿತ್ರರಂಗವನ್ನು ಮೀರಿ ತಮ್ಮ ತಾಯಿ ಹೃದಯ ಅಂತಿದೆಯಲ್ಲ, ಅಂಥ ತಾಯಿ ಹೃದಯದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ನಮ್ಮೆಲ್ಲ ಮಹಿಳಾ ಹೆಣ್ಮಕ್ಳು ಹೇಳ್ತಾಯಿದ್ರು, ಅವರು ಆಸ್ಪತ್ರೆ ಕಟ್ಟಿದ್ದಾರೆ, ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆ ಕಟ್ಟಿದ್ದಾರೆ, ಅಲ್ಲಿ ಅವರಿರ್ತಕ್ಕಂಥ ಜಾಗದಲ್ಲಿ ಹೋಗುವಂಥ ರಸ್ತೆನೂ ಕೂಡ ರಿಪೇರಿ ಮಾಡಿಸ್ತಾರೆ. ಹಾಗೆ ಕನ್ನಡ ಪರ ಹೋರಾಟ ಇದೆಯಲ್ಲ, ಈ ಹೋರಾಟದಲ್ಲಿ ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣೋರು ಗೋಕಾಕ್ ಚಳುವಳಿಯಲ್ಲಿದ್ದರು, ಅದೇ ಮಾದರಿಯಲ್ಲಿ ಡಾಕ್ಟರ್ ಎಂ ಲೀಲಾವತಿಯವರು ಬಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ಜನ. ಯಾತಕ್ಕೋಸ್ಕರ ಡಾಕ್ಟರ್ ಎಂ ಲೀಲಾವತಿಯವ್ರ ಬಗ್ಗೆ ಅಷ್ಟೊಂದು ಅಭಿಮಾನದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಏನು ಇಡೀ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ತಮ್ಮ ಗಮನಕ್ಕೆ ಮಾಧ್ಯಮದ ಮುಖಾಂತರ ತರ್ತೀನಿ. ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನ ಹಿರಿಯರು ಕಿರಿಯರು ಕಲಾವಿದರಿದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಹೋಗಲಿ, ಇದು ಕಲಾವಿದರಿದ್ದಾರೆ. ಆ ಕಲಾವಿದರಿಗೆ ಏನು ನಮ್ಮ ರಾಜ್ಯ ಸರ್ಕಾರನೇ ಕೈ ಬಿಟ್ಬಿಡ್ತು. ಮಾಸಾಶನ ಕೊಡಲಿಕ್ಕಾಗಲಿಲ್ಲ ಅವ್ರ ಕೈಲಿ. ತಮ್ಮ ಜಮೀನನ್ನು ತಮಿಳ್ನಾಡಲ್ಲಿ ಮಾರಿ ಬಂದಂಥ ದುಡ್ಡಲ್ಲಿ ಇಲ್ಲಿ ಇವರು ಎಫ್ ಡಿಯನ್ನು ಇಟ್ಕೊಂಡು, ಆ ಎಫ್ ಡಿಯಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟದಾದಂಥ ಬರ್ತಕ್ಕಂಥ ಬಡ್ಡಿಯನ್ನು, ಆ ಹಣದಲ್ಲಿ ಅಲ್ಲಿ ಎಷ್ಟೋ ಜನ ಕುಟುಂಬವನ್ನು ಸಾಕುವುದರ ಮುಖಾಂತರ ಇಲ್ಲಿ ಯಾರು ಕಷ್ಟದಲ್ಲಿದ್ದಾರಲ್ಲ ಅಂಥವ್ರಿಗೆ ನೀನು ಮಾರ್ಗದರ್ಶನ ಆಗುವಂತೇಳಿ ಅವ್ರ ತಾಯಿ ವಿನೋದ್ ರಾಜ್ ಅವ್ರಿಗೆ ಹೇಳಿದಂಥ ಮಾತು ಇವತ್ತಿಗೂ ಕೂಡ ನೋಡಿ. ಮಾಸಾಶ ನಾವು ಜೋಬಲ್ಲಿ 100 ರೂಪಾಯಿ ಇದ್ದರೆ ಇನ್ನೂ 100 ರೂಪಾಯಿ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಹೊರತು, ಅವರ ಜೋಬಲ್ಲಿರ್ತಕ್ಕಂಥ 100 ರೂಪಾಯಿನ 95 ರೂಪಾಯಿನ ಸಾರ್ವಜನಿಕವಾಗಿ ಖರ್ಚು ಮಾಡಿದ್ದಾರೆ, ಸಾರ್ವಜನಿಕ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಇದಕ್ಕಾದರೂ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಆರೋಗ್ಯ ಕೆಟ್ಟಾಗ ಬಂದರು, ಡಿ ಕೆ ಶಿವಕುಮಾರ್ ಅವರು ಬಂದರು, ಇಡೀ ಸಚಿವ ಸಂಪುಟ ಬಂತು. ನಾವೆಲ್ಲೋ ಅಂದ್ಕೊಂಡು ಮೋಸ್ಟ್ಲಿ ಸಿದ್ದರಾಮಯ್ಯನವರು ಇವತ್ತು ತೀರ್ಮಾನ ತಗೋತಾರೆ, ನಾಳೆ ತೀರ್ಮಾನ ತಗೋತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕನ್ನಡದ ರಾಮಯ್ಯನೇ ಆಗಿದ್ರೆ ಈ ಒಂದು ಪ್ರಶಸ್ತಿಯನ್ನು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀವು ಡಾಕ್ಟರ್ ಎಂ ಲೀಲಾವತಿಯವರಿಗೆ ಕೊಟ್ಟಿದ್ದೇ ಆದರೆ ಖಂಡಿತವಾಗೂ ನೀವು ಕನ್ನಡಿಗರ ಮನಸ್ಸಲ್ಲಿ ಕೂತ್ಕೋತೀರಾ? ಅಥವಾ ನೀವು ಒಂದು ವೇಳೆ ಇದನ್ನು ಉಡಾಫೆ ರೀತಿಯಲ್ಲಿ ತಿಳ್ಕೊಂಡ್ರೆ, ನಾವು ಏನನ್ನು ಹೇಳಿದ್ದೀವಿ, ಉಪವಾಸ ಸತ್ಯಾಗ್ರಹ, ಖಂಡಿತವಾಗೂ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಬಂದು
ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ಇದರಲ್ಲಿ ಬದಲಾವಣೆನೇ ಇಲ್ಲ. ಏನು ಮಾತನ್ನು ಕೊಟ್ಟಿದ್ದೇವೆ ನಾವು ಆ ಮಾತನ್ನು ನಡ್ಕೋತೇವೆ. ಯಾತಕ್ಕೋಸ್ಕರ ಲೀಲಾವತಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಭಾಳ ಕೂಲಂಕುಷವಾಗಿ ಹೇಳಿದೆ. ಅಲ್ಲ, ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಮೊದಲು ನೀವೇನಾದ್ರೂ ಗಮನಕ್ಕೆ ತಗೊಂಡು ಬಂದಿದ್ರ ಕರ್ನಾಟಕ ರತ್ನ ಪ್ರಶಸ್ತಿ ಲೀಲಾವತಿ ಅಮ್ಮನವರಿಗೆ ಕೊಡಬೇಕು ಅನ್ನೋಂಥದ್ದು ಇದು ನಿಮ್ಮ ಮೊದಲ ಪ್ರಯತ್ನನ? ಈ ಹಿಂದೆನೂ ಪ್ರಯತ್ನ ಮಾಡಿದ್ರ? ಖಂಡಿತವಾಗೂ ಈ ಪ್ರಯತ್ನಗಳು ನಾವು ನೀವು ಮಾಡೋದಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನು ಆಳುವಂಥ ಜನ ಇದ್ದಾರಲ್ಲ, ಇವ್ರ ತಲೆಗೆ ಬರಬೇಕು. ಇವ್ರ ತಲೆಗೆ ಬರಬೇಕು. ಕರ್ನಾಟಕ ರತ್ನ ಪ್ರಶಸ್ತಿ ಯಾರು ಕೊಟ್ಟರೆ ಆ ಹಿರಿಮೆ ಹೆಚ್ಚಾಗುತ್ತೆ ಅನ್ನೋದು ಇವ್ರು ಯೋಚನೆ ಮಾಡಬೇಕು. ನಾವು ಒತ್ತಾಯ ಮಾಡಿ ಕೊಡ್ಸೋದಲ್ಲ. ಯಾತಕ್ಕೋಸ್ಕರ ಇವತ್ತು ನೋವಿನಿಂದ ಹೇಳ್ಕೊತಾ ಇರೋದಿದು. ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಕೊಡಿಸ್ಬೇಕಾದ್ರೆ ಅವಶ್ಯಕತೆ ಇರಲಿಲ್ಲ. ಡಾಕ್ಟರ್ ಎಂ ಲೀಲಾವತಿ ಅವರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಆ ಸೇವೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೊಡಬೇಕು. ಇದನ್ನು ಅವ್ರು ಯೋಚನೆ ಮಾಡಬೇಕು ಸಿದ್ದರಾಮಯ್ಯನವರು. ನಾವು ನೀವು ಏನೋ ಒಂದು ಮಾಧ್ಯಮ ಇರ್ಬೋದು, ಮತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ಳೋಂಥದ್ದಲ್ಲ. ನನಗೆ ಸುಮಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದಾರೆ ಪಾಪ. ಅಂಬರೀಷ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಯಾಕೆ ಕೇಳಿಲ್ಲ, ಶಂಕರ್ನಾಗ ಯಾಕೆ ಕೇಳಿ ಕೊಡಿ. ಅವರೆಲ್ಲರೂ ಕೂಡ ನಮ್ಮ ಕನ್ನಡಿಗರೇ. ಅಲ್ಲ, ಅದೇ ಈಗ ಈ ಪ್ರಶ್ನೆ ಮತ್ತು ಈ ಕೂಗು ಬರ್ತಾ ಇರೋದು ವಿಷ್ಣುವರ್ಧನ್ ಸರ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ಘೋಷಣೆ ಆದಮೇಲೆ, ಈ ಪ್ರಶಸ್ತಿ ಕೊಡಬೇಕು ಅಂತ ಘೋಷಣೆ ಆದಮೇಲೆ ಅಂಬರೀಷ್ ಅವ್ರಿಗೂ ಕೊಡಬೇಕು ಅಂತ ಒಂದು ಮನವಿ ಪತ್ರವನ್ನು ಇವತ್ತು DKC ಅವರಿಗೆ ತಾರಾ ಮೇಡಮ್ ಅವರು ಸಲ್ಲಿಸಿರುವಂಥದ್ದು. ಈ ನಿನ್ನೆ ಅಷ್ಟೇ ನೀವು ವಿಡಿಯೋ ಮಾಡಿ ಲೀಲಾವತಿ ಅವ್ರಿಗೂ ಬೇಕು ಈ ಪ್ರಶಸ್ತಿ ಅನ್ನೋಂಥದ್ದು ಹೇಳಿರೋದು. ಯಾಕೆ ಇಬ್ಬರು ನಟ ನಟಿ ಇಬ್ಬರು ಇದ್ದಾರೆ ಕನ್ನಡಿಗರು, ಅವರು ಪ್ರಶಸ್ತಿ ಘೋಷಣೆ ಆದಮೇಲೆ ಯಾಕೆ ಈ ಕೂಗು ಬಂತು? ಮೊದಲೇದಾಗಿ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತ? ಇಲ್ಲಿ ನಟ ನಟಿಯರ ಬಗ್ಗೆ ಜಟಾಪಟಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಳವಿಕಾ ತಾರಾ ಅವರು ಅಮ್ಮೋರು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಬದುಕಿದಂಥ ಸಂದರ್ಭದಲ್ಲಿ ಎಷ್ಟು ಬಾರಿ ಅವ್ರನ್ನ ಬಂದು ಆರೋಗ್ಯ ವಿಚಾರಣೆಯನ್ನು ಮಾಡಿದ್ದಾರೆ. ಇದು ತಾರಾ ಮೇಡಮ್ ಅವರು ಮಾಳವಿಕೋರ್ಗೂ ನನ್ನಂಥ ಸಣ್ಣವರು ಹೇಳಿ ತಿಳ್ಕೊಬೇಕಾಗಿಲ್ಲ. ಅವ್ರ ಮನಸ್ಥಿತಿಲೇ ಬರಬೇಕಾಯಿತು. ಯಾವ ರೀತಿ ಇವಾಗ ಹೋಗಿ ಅವರು ಲೆಟ್ರನ್ನು ಕೊಡ್ತಾ ಇದ್ದಾರಲ್ಲ, ಲೀಲಾವತಿ ಅಮ್ಮನವ್ರು ಕಾಣಿಸ್ಲಿಲ್ವ ಅವ್ರಿಗೆ? ಲೀಲಾವತಿ ಅಮ್ಮನವ್ರಿಗೆ ಬದುಕಿದ್ದಾಗಲೂ ನೋವು, ಕೊನೆ ಗಳಿಗೆಲೂ ನೋವು, ಸತ್ತಂತ ಮೇಲೂ ನೋವು ಕೊಡ್ತೀರಾ? ಒಂದು ಉದಾಹರಣೆಯನ್ನು ಕೊಡ್ತೀನಿ. ನನಗೆ ತಿಳಿದಂಥದ್ದು 2015-16 ಇರಬೇಕು. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಅವ್ರಿಗೆ ಕರೆ ಮಾಡಿಬಿಡ್ತಾರೆ ಪಾಪ. ಅಲ್ಲೂ ಕೂಡ ಅವಮಾನ, ಅವ್ರ ಹೆಸರೇ ಇಲ್ಲ. ಇತ್ತು ಅಂತೇಳಿ ಯಾವುದೋ ಒಬ್ಬ ಮಾಧ್ಯಮ ವರದಿಗಾರರು, ಪಾಪ ಅವ್ರ ಹೆಸರು ಬೇಡ, ಮಾಧ್ಯಮ ವರದಿಗಾರರು ಅವ್ರಿಗೆ ಹೇಳ್ಬಿಡ್ತಾರೆ, ಅಮ್ಮೋರೇ ನಿಮಗೆ ಪ್ರಶಸ್ತಿ ಬಂದಿದೆ, ನಿಮ್ಮ ಹೆಸರಿದೆ ಅಂತೇಳಿ. ಇಲ್ಲಿಂದ ಹೋಗ್ತಾರೆ ಅವರು ಪಾಪ, ಚೆನ್ನೈಗೂ ಎಲ್ಲೋ ಹೋಗ್ತಾರೆ ಗಾಡೀಲಿ. ಹೋದ್ರೆ ಅಲ್ಲಿ ಹೆಸರು ಇಲ್ಲ, ಅವ್ರನ್ನ ಬರ್ಮಾಡ್ಕೊಳ್ಳೋರಿಲ್ಲ, ಅವ್ರಿಗೊಂದು ವ್ಯವಸ್ಥೆ ಇಲ್ಲ. ಹಾಗಾದರೆ ನಾನು ಹೇಳೋದು, ಇಡೀ ಚಿತ್ರರಂಗಕ್ಕೆ ಒಂದು ನ್ಯಾಯ, ಡಾಕ್ಟರ್ ಎಂ ಲೀಲಾವತಿ ಅವ್ರಿಗೊಂದು ನ್ಯಾಯನಾ? ಯಾಕೆ ಈ ಒಗ್ಗಟ್ಟಿನಿಂದ ನೀವು ಹೋಗಬಹುದಿತ್ತು? ಅಂದರೆ ಈಗ ತಾರಾ ಮೇಡಮ್ ಅವರು ಅಂಬರೀಷ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಇವತ್ತು ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ DKC ಅವರಿಗೆ. ನೀವು ಇಲ್ಲಿ ಈಗ ನಾನು ಹೋಗಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ತಂಡದ ಜೊತೆಗೆ ಅನ್ನೋಂಥದ್ದು ಹೇಳ್ತಾ ಇದ್ದೀರಾ. ಒಗ್ಗಟ್ಟಿನಿಂದ ಒಬ್ಬ ಸ್ಟಾರ್ ನಟ ನಟಿ ಅಂತ ಹೇಳಿದ್ರೆ ಎಲ್ರಿಗೂ ಸಹ ರಿಲೇಟ್ ಆಗುತ್ತೆ. ಈ ನಟ ನಟಿಯರಿಗೆ ಕೊಡಬೇಕು ಕರ್ನಾಟಕ ಪ್ರಶಸ್ತಿ, ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ಬಂದಿರಲ್ವೇನೋ, ಆದರೆ ನೀವು ಅವ್ರ ಗಮನಕ್ಕೆ ತೆಗೆದುಕೊಂಡು ಹೋಗುವಾಗ ವಿಷ್ಣುವರ್ಧನ್ ಸರ್ಗಿರ್ಬೋದು, ಬಿ ಸರೋಜಾದೇವಿ ಅವ್ರಿಗಿರ್ಬೋದು, ಇವ್ರ ಘೋಷಣೆ ಆದಮೇಲೆ ಅಂಬರೀಷ್ ಅವ್ರು ಇರ್ಬೋದು, ಲೀಲಾವತಿ ಅಮ್ಮನವ್ರು ಇರಬಹುದು, ಇನ್ಯಾರಿದ್ದಾರೆ ಮುಂತಾದವರ ಲಿಸ್ಟ್ ಒಂದು ಕೊಡಬಹುದಿತ್ತೇನೋ? ಯಾಕೆ ಇಲ್ಲೇ ಒಂದು ಡಿವಿಷನ್ ಆಗಿಬಿಟ್ಟಿದೆ, ಯಾಕೆ ಭಾಗಗಳಾಗಿದೆ ಅಂತ? ಖಂಡಿತವಾಗೂ ಇದು ಭಾಗ ಮಾಡ್ಕೊಳ್ಳೋಂಥದ್ದಲ್ಲ ಮೇಡಮ್ ಅವರೇ. ನಮ್ಮ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಯಾರು ಬಣ ರಾಜಕೀಯ ಮಾಡ್ತಾ ಇಲ್ಲ, ಅಥವಾ ಚಲನಚಿತ್ರರಂಗದಲ್ಲಿ ರಾಜಕೀಯ ಜಟಾಪಟಿ ನಡೆಸ್ತಾ ಇಲ್ಲ, ಅಥವಾ ಒಂದು ಸೈಡ್ ಯಾರೂ ಮಾತಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಎಲ್ರಿಗೂ ಕೊಡಿ. ಕೊಟ್ಟಿರೋರು ನಾನು ವಿರೋಧನೂ ಮಾಡ್ತಾ ಇಲ್ಲ, ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇಲ್ಲ. ನಾನು ಕೇಳ್ತಾರ ಪ್ರಶ್ನೆ ಇಷ್ಟೇ, ಡಾಕ್ಟರ್ ಎಂ ಲೀಲಾವತಿ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಖಂಡಿತವಾಗೂ ನಾವು ಅವ್ರನ್ನ ಭೇಟಿ ಮಾಡ್ತೇವೆ. DK ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೇವೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡ್ತೇವೆ. ಅತಿ ಶೀಘ್ರದಲ್ಲೇ ನಮ್ಮ ನಾಗರಾಜ್ ಗೌಡ್ರು ಹೇಳಿದ್ರು, ಪತ್ರಿಕಾಗೋಷ್ಠಿಯನ್ನು ನಾಳೆ ನಾಡ್ದಲ್ಲಿ ಪತ್ರಿಕಾಗೋಷ್ಠಿ ಕರಿತೇವೆ. ಕರೆದು ಅದಾದ ನಂತರ ಇಬ್ಬರನ್ನೂ ಭೇಟಿ ಮಾಡ್ತೇವೆ. ಅವರಿಬ್ಬರು ಏನಾದರೂ ಒಳ್ಳೆ ತಂದಲ್ಲಿ ಸ್ಪಂದಿಸಿ, ಹೌದಪ್ಪ ನಮ್ಮ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತಗೊಳ್ತೇವೆ, ನಾವೇ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೇವೆ, ಹೌದು ಅಂತ ಹಿರಿಯ ಜೀವಕ್ಕೆ, ಹಿರಿಯ ನಟಿಗೆ ನಾವು ಕೊಡಬೇಕಾಗಿತ್ತು. ಯಾಕಂದರೆ ನೀವು ಪದೇ ಪದೇ ಕೇಳ್ತಾ ಇದ್ರೆ ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. 8 ಕೋಟಿ ಕನ್ನಡಿಗರು
ನಾವ್ಯಾರು ಕೇಳೋ ಥರ ಇಲ್ಲ. ಯಾಕಂದ್ರೆ ಅಲ್ಲಿ ಯಾರು ಕನ್ನಡ ಬರೆದಿರೋರು ಯಾರು ಇಲ್ಲ. ಈಗ ವಿನೋದ್ ರಾಜ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಇದ್ರ ಬಗ್ಗೆ ಅವ್ರು ಏನಾದ್ರು ಸ್ಪಂದಿಸಿದ್ರ? ಖಂಡಿತವಾಗೂ ನಾವು ವಿನೋದ್ ರಾಜ್ ಅವ್ರನ್ನ ಭೇಟಿನೂ ಮಾಡಿಲ್ಲ, ಇದ್ರ ವಿಚಾರನೂ ಕೂಡ ನಾವು ವಿನೋದ್ ರಾಜ್ ಅವ್ರ ಹತ್ರ ಮಾತಾಡಿಲ್ಲ. ಇದು ನಮ್ಮ ವೈಯಕ್ತಿಕ ನಿರ್ಧಾರ. ಯಾಕಂದರೆ ಡಾಕ್ಟರ್ ಎಂ ಲೀಲಾವತಿಯವರು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ನಾನು ಇಷ್ಟೇ ಕೇಳ್ತಾರೆ ಜನತೆಯಲ್ಲಿ ಪ್ರಶ್ನೆ. ಅವ್ರು ಯಾರು ಬೇಕಾದ್ರೂ ನಿಮ್ಮ ಮಾಧ್ಯಮದ ಮುಖಾಂತರ ಬಂದು ಕೂತ್ಕೊಳ್ಳಿ, ಡಾಕ್ಟರ್ ಎಂ ಲೀಲಾವತಿಯವ್ರಿಗೆ ಯಾಕೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಕೊಡಬೇಕು ಅಂತ, ಅವ್ರು ಯಾಕೆ ಕೊಡಬಾರ್ದು ಅಂತ ಅವ್ರು ಹೇಳಿ, ಯಾಕೆ ಕೊಡಬೇಕು ಅಂತ ನಾನು ಅವ್ರನ್ನ ಕೇಳ್ತೀನಿ. ಇಲ್ಲಿ ಯಾರು ಕೊಡಬಾರ್ದು ಅಂತ ಯಾರು ಪ್ರಶ್ನೆ ಮಾಡಿಲ್ಲ ಸರ್. ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ಆಗ್ರಹ ಕೂಡ ಆಗಿರುವಂಥದ್ದು. ಕೊಟ್ರೆ ಖುಷಿ ಪಡ್ತಾರೆ ಕನ್ನಡಿಗರು. ಕೊಡಬಾರ್ದು ಅನ್ನೋ ಪ್ರಶ್ನೆ ಯಾವ ಅಭಿಮಾನಿಗಳಿಂದನೂ ಇಲ್ಲಿ ಬಂದಿಲ್ಲ. ಈಗ ಖಂಡಿತ ನೀವು ಹೇಳಿದ್ದು. ಈಗ ಸುಮಾರು ಜನ ನಾನು ಕೇಳಿದ್ರು, ಪಾಪ ಅಂಬರೀಷ್, ನಾನು ಹೇಳ್ತೇನೆ ಎಲ್ರಿಗೂ ಕೊಡಲಿ, ಅಂಬರೀಷ್ಗೂ ಕೊಡಲಿ, ಶಂಕರ್ ನಾಗೋರ್ಗೂ ಕೊಡಲಿ. ಪಾಪ ಭಾಳ ಏನು ಇವತ್ತೇನು ನಾವು ಮೆಟ್ರೋದಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದೀವಲ್ಲ, ಅವರು ಅವತ್ತೇ ಪಾಪ ಪ್ಲ್ಯಾನ್ ಹಾಕಿದರು. ಶಂಕರ್ ನಾಗೋರು ಯೋಚನೆ ಮಾಡಿ, ಅಂಥವ್ರ ಶ್ರಮ ಎಲ್ಲ ಇದೆ. ನಾನು ಯಾರಿಗೂ ಕೊಟ್ಟಿರೋರನ್ನ ವಿರೋಧ ಮಾಡಲ್ಲ, ಕೊಡಬೇಕಾಗಿರೋರ್ಗೂ ವಿರೋಧ ಮಾಡಲ್ಲ. ಆದರೆ ಬದುಕಿದ್ದಾಗೂ ಲೀಲಾವತಿಯವ್ರಿಗೆ ನೀವು ನೋವು ಕೊಟ್ಟಿದ್ದೀರಾ, ಮತ್ತು ಅವ್ರ ಮಗನಿಗೂ ನೋವು ಕೊಟ್ಟಿದ್ದೀರಾ. ಸತ್ತ ಮೇಲೆ ಆ ಜೀವಕ್ಕೆ ಮತ್ತೆ ನೋವು ಕೊಡ್ತೀರಾ ಅಂದಾಗ ನಮಗೆ ತುಂಬ ನೋವಾಗ್ತಾ ಇದೆ ಅಷ್ಟೇ. ಇದು ರಾಜ್ಯ ಸರ್ಕಾರ ಎತ್ತೆತ್ತು. ಖಂಡಿತವಾಗೂ ಈಗ ನಮ್ಮ ನಾಗರಾಜ್ ಗೌಡರು ಬಂದಿದ್ದಾರೆ, ನಾವೊಂದು ಸಭೆ ಮಾಡ್ತೀವಿ. ಸಭೆ ಮಾಡಿದ ನಂತರ ಪತ್ರಿಕಾಗೋಷ್ಠಿ ಕರಿತೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಾವು CMನ ಎಷ್ಟು ಗಂಟೆಗೆ ಏನು ಭೇಟಿ ಮಾಡ್ತೇವೆ ಅಂತ ನಾವು ತಮಗೆ ತಿಳಿಸ್ತೀವಿ. ಪತ್ರಿಕಾಗೋಷ್ಠಿ ಇದೆ, ಅದನ್ನು ಕರಿತೀವಿ. ನಾವಂತೂ ಇದರಿಂದ ಹಿಂದೆ ಸರಿಯಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರ ತೀರ್ಮಾನ ಹೇಳಿ. ರಾಜ್ಯ ಸರ್ಕಾರ ಕೆಲವು ಮಾನದಂಡ ಇದೆ, ಅದು ನಮ್ಗೆ ಅರ್ಥ ಆಗುತ್ತೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಬರೀ ಚಲನಚಿತ್ರ ರಂಗದವ್ರಿಗೆ ಕೊಡಬೇಕು ಅಂತಲೂ ಇಲ್ಲ. ಸಮಾಜ ಸೇವೆಯಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ಜೀವನವನ್ನು ಮಾಡಬೇಕು ಅಂತ ಅವ್ರ ಮಗನಿಗೆ ಹೇಳ್ಕೊಟ್ಟಿದ್ದಾರೆ. ಇದು ಸಮಾಜ ಸುಧಾರಣೆ ಒಂದು ಕಡೆ. ಕನ್ನಡ ಚಿತ್ರರಂಗದಲ್ಲಿ 650 ಚಿತ್ರಗಳನ್ನ ಮಾಡಿದ್ದಾರೆ. ಎಷ್ಟೋ ಬಡ ರೋಗಿಗಳಿಗೆ ಅವ್ರ ತಾಯಿ ಹೃದಯ ಆಗಿದೆ. ಇದೆಲ್ಲವನ್ನ ಪರಿಗಣಿಸಿ ನಾವು ಕೇಳ್ತಾ ಇರೋದು, ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವರ ಶ್ರಮ ಒಂದಜ್ಜೆ ಅಣ್ಣೋರ್ ಲೆವೆಲ್ಗೆ ನಿಂತಿದೆ. ಅರ್ಥ ಮಾಡ್ಕೊಂಡು ನಾವು ಹಂಗೆ ಅನ್ಕೊಂಡಿದ್ವಿ. ಯಾರು ಏನು ತಿಳ್ಕೊತಾರೋ ನನಗೆ ಗೊತ್ತಿಲ್ಲ. ನನ್ನ ಭಾವನೆಯಲ್ಲಿ ಅಣ್ಣೋರು ಬಿಟ್ಟರೆ ಯಾರಾದರೂ ಕನ್ನಡದ ಹೋರಾಟಕ್ಕೆ ಇದರಲ್ಲಿದ್ದರು, ಅವರು ಐಸೂಲಿದ್ರು, ಕರ್ಕೊಂಬಂದವ್ರು ಇವರೇ. ನಮ್ಮ ನಾಗರಾಜ್ ಗೌಡರು ಪಾಪ ಗಾಡಿಯಲ್ಲಿ ಕಾರಲ್ಲಿ ಕರ್ಕೊಂಡೋಗಿ ಕಾವೇರಿ ಹೋರಾಟದಲ್ಲಿ ಮಾದೇಗೌಡರ ಜೊತೆಲಿ ಕೂತ್ಕೋತಾರೆ ಅಂದರೆ ಅಂಥ ಶಕ್ತಿ ಈಗಿನ ಕನ್ನಡ ಚಲನಚಿತ್ರರಂಗದ ಎಷ್ಟು ಜನಕ್ಕಿದೆ. ಇದನ್ನೆಲ್ಲವನ್ನ ನೋವಿಂದ ನಾವು ಹೇಳ್ತಾ ಇದ್ದೀವಿ. ಅಂಥ ಹಿರಿ ಜೀವಕ್ಕೆ ಬದುಕಿದ್ದಾಗಲೂ ನೀವು ಕೊಡ್ಬೋದಾಯಿತು. ನಾವ್ಯಾರು ಪ್ರಶ್ನೆ ಮಾಡಬೇಕು ಅಂತಲ್ಲ ಮೇಡಮ್, ಇದು ನಮ್ಮನೆ ಕರ್ನಾಟಕ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮನೆ. ಅವರಾದರೂ ಹೇಳ್ಬೋದಾಯಿತು, ಇಲ್ಲ ಇವರಾದರೂ ಕೇಳ್ಬೋದು. ಆದರೆ ಇದರಿಂದ ಏನು ಷಡ್ಯಂತ್ರ ನಡೀತಾ ಇದೆ ನನಗೆ ಗೊತ್ತಿಲ್ಲ. ಈ ಷಡ್ಯಂತ್ರವನ್ನು ಎಲ್ಲ ಮೀರಿ ಮೆಟ್ಟಿ ನಿಂತು ಅಮ್ಮನವ್ರಿಗೆ ನಮ್ಮ ಕೈಲಾದಂಥ ಶ್ರಮವನ್ನು ಮಾಡಿ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ, ಮಾಡೇ ತೀರ್ತೀವಿ. ಉಪವಾಸ ಸತ್ಯಾಗ್ರಹ ಏನಾರು ಕೂತ್ಕೊಂಡ್ರೆ ಖಂಡಿತ ನಮ್ಮ ಸಾವಾದರೂ ಚಿಂತೆ ಇಲ್ಲ. ಇದೊಂದು ಇತಿಹಾಸದಲ್ಲಿ ಉಳ್ಕೊಳ್ಳಿ, ಚಿಂತೆ ಇಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ, ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಇದು ವಿನೋದ್ ರಾಜ್ ಅವ್ರಿಗೆ ಗೊತ್ತಿಲ್ಲ ಪಾಪ. ನಾವು ಅವ್ರಿಗೆಲ್ಲ ಹೇಳಿ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಮಗೆ ಗೊತ್ತಿರೋದು ಒಂದೇ, ನ್ಯಾಯದ ಪರ ನಾವು ಮಾತಾಡಿದ್ವಿ. ಸುಮಾರು ಜನ ಪ್ರಶ್ನೆ ಮಾಡಿದ್ರು, ಏನಪ್ಪ ಅಂಬರೀಷು ಒಕ್ಕಲಿಗರು, ನೀನೊಬ್ಬ ಒಕ್ಕಲಿಗನಾಗಿ. ಇಲ್ಲಿ ಜಾತಿ ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಬರೀಷ್ ಅವ್ರ ಮೇಲೆ ನನಗೂ ಅಭಿಮಾನ ಇದೆ, ಗೌರವ ಇದೆ, ಪ್ರೀತಿ ಇದೆ. ಅಂಬರೀಷ್ ಅವ್ರಿಗೂ ಕೊಡಲಿ, ಶಂಕರ್ ನಾಗೋರ್ಗೂ ಕೊಡಲಿ, ವಿರೋಧ ಇಲ್ಲ, ಕೊಡಲಿ. ಅವ್ರೂ ಕನ್ನಡ ಚಲನಚಿತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋದು ಅಂಬರೀಷ್ ಅವರು, ಶಂಕರ್ ನಾಗೋರು. ಆದರೆ ಈ ಹಿರಿಯ ಜೀವ ಇದೆಯಲ್ಲ, ಈ ಮಹಿಳೆ ಜೀವ ಇದೆಯಲ್ಲ, ತಾಯಿ ಹೃದಯ, ಇಂಥ ತಾಯಿ ಹೃದಯ ಬೇರೆಯವ್ರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾಳ ಹತ್ತಿರದಿಂದ ನೋಡಿರೋದು. ನೀವು ಕೂಡ ಬಂದರೆ ಅಂಥ ಹಿರಿಜೀವ ಇನ್ನೇನು ಕೊನೆಗಾಲದಲ್ಲಿ ಒಯ್ತೈತೆ ಅಂದಾಗಲೂ ಕೂಡ ನಿಮ್ಮನ್ನು ಅಭಿಮಾನ ಪ್ರೀತಿಯಿಂದ ಮಾತಾಡ್ಸುತ್ತಲ್ಲ, ಅಂಥ ಜೀವ ಇಟ್ಕೊಂಡು ಹೋರಾಟಕ್ಕೆ ಬರ್ತೀರಲ್ವಾ? ಇಂಥ ಎಷ್ಟು ಜನ ಹೋರಾಟಕ್ಕೆ ಬರ್ತಾರೆ. ನಾನು ಇದನ್ನ ಕೊನೆಯದಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯಿಂದ ಗೌರವಿಸಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಖಂಡಿತವಾಗೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಇಡೀ ನಿಮ್ಮ ಸಚಿವ ಸಂಪುಟಕ್ಕೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ಪರಾಮರ್ಶೆ ಮಾಡಿ, ವಿಮರ್ಶೆ ಮಾಡಿ, ಡಾಕ್ಟರ್ ಎಂ ಲೀಲಾವತಿಯವ್ರನ್ನ, ಅವರು ಮಾಡಿರ್ತಕ್ಕಂಥ ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ನಿಮ್ಮ ಮನಸ್ಸಿನಲ್ಲಿ ಡಾಕ್ಟರ್ ಎಂ ಲೀಲಾವತಿಯವರು ಒಳ್ಳೆಯ ಕೆಲಸವನ್ನು ಮಾಡಿದರೆ
ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯನವರೇ ನೀವು ಘೋಷಣೆ ಮಾಡ್ತೀರ ಅನ್ನೋ ನಂಬಿಕೆ ನಮಗಿದೆ. ಒಂದು ವೇಳೆ ನಿಮ್ಮ ಮಂಡುತನ ಪ್ರದರ್ಶನ ಮಾಡಿದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಉಪವಾಸ ಸತ್ಯಾಗ್ರಹ ಮಾಡೋದಂತೂ 100% ಸತ್ಯ. ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಇದು ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.